ಆರಂಭಿಕರಿಗಾಗಿ ಹೊಲಿಗೆ ಸಲಹೆಗಳು. 1. 2 ಬಾರಿ ಅಳತೆ ಮಾಡಿ ಒಮ್ಮೆ ಕತ್ತರಿಸಿ. ಇದು ಹಳೆಯ ಗಾದೆ, ಆದರೆ ಒಳ್ಳೆಯದು. ನೀವು ಎಷ್ಟು ಸಮಯದವರೆಗೆ ಹೊಲಿಯುತ್ತಿದ್ದರೂ ಸಹ ನಿಮ್ಮ ಬಟ್ಟೆಯನ್ನು ಕತ್ತರಿಸಲು ಪ್ರಾರಂಭಿಸುವ ಮೊದಲು 2 ಬಾರಿ ಅಳತೆ ಮಾಡುವುದು ಒಳ್ಳೆಯದು. ಹೆಚ್ಚುವರಿ ಸಮಯವನ್ನು 2 ಬಾರಿ ಪರಿಶೀಲಿಸುವ ಅಳತೆಗಳು ನಿಮ್ಮ ಪ್ರಾಜೆಕ್ಟ್ ಯಶಸ್ವಿಯಾಗಿದೆಯೇ ಅಥವಾ ವಿಫಲವಾಗಿದೆಯೇ ಎಂಬುದರಲ್ಲಿ ಎಲ್ಲಾ ವ್ಯತ್ಯಾಸಗಳನ್ನು ಮಾಡಬಹುದು. ಮತ್ತು ನಿಮ್ಮ ಅಳತೆಗಳನ್ನು ಲೆಕ್ಕಾಚಾರ ಮಾಡುವಾಗ ನಿಮ್ಮ ಸೀಮ್ ಬತ್ತಿಯನ್ನು ಲೆಕ್ಕ ಹಾಕಲು ಮರೆಯಬೇಡಿ. 2. ಅಭ್ಯಾಸವು ಪರಿಪೂರ್ಣವಾಗಿಸುತ್ತದೆ. ನಿಮ್ಮ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಡು ಇಟ್ ಯೋರ್ಸೆಲ್ಫ್ಗಾಗಿ ನೀವು ಬಳಸಲು ಯೋಜಿಸಿರುವ ಥ್ರೆಡ್, ಸೂಜಿ, ಫ್ಯಾಬ್ರಿಕ್ ಮತ್ತು ಯಂತ್ರದೊಂದಿಗೆ ಕೆಲವು ಪರೀಕ್ಷಾ ಹೊಲಿಗೆ ಮಾಡಲು ಶಿಫಾರಸು ಮಾಡಲಾಗುತ್ತದೆ. ಅದಕ್ಕಾಗಿಯೇ ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ಫ್ಯಾಬ್ರಿಕ್ ಅನ್ನು ಆರ್ಡರ್ ಮಾಡುವುದು ಒಳ್ಳೆಯದು, ಅಥವಾ ನಿಮ್ಮ ತುಂಡುಗಳನ್ನು ಪ್ಯಾಟರ್ನ್ ಮಾಡಿದ ನಂತರ ಮತ್ತು ಕತ್ತರಿಸಿದ ನಂತರ ಯಾವುದೇ ಸ್ಕ್ರ್ಯಾಪ್ ಫ್ಯಾಬ್ರಿಕ್ ಅನ್ನು ಬಳಸಿ. ನಿಮ್ಮ ಥ್ರೆಡ್ ಟೆನ್ಷನ್ ಮತ್ತು ನಿಮ್ಮ ಹೊಲಿಗೆ ಯಂತ್ರ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸಲು ಹೊಲಿಗೆ ಅಭ್ಯಾಸ ಮಾಡಿ. ನೀವು ಯಾವುದೇ ಸಮಸ್ಯೆಗಳನ್ನು ಸರಿಪಡಿಸಬಹುದು, ಆದ್ದರಿಂದ ನಿಮ್ಮ ಹೊಲಿಗೆ ಯೋಜನೆಯು ಸರಿಯಾದ ಹಾದಿಯಲ್ಲಿ ಪ್ರಾರಂಭವಾಗುತ್ತದೆ. ಸ್ಕ್ರ್ಯಾಪ್ ಬಟ್ಟೆಯ ಮೇಲೆ ಹೊಸ ಹೊಲಿಗೆ ತಂತ್ರಗಳನ್ನು ಅಭ್ಯಾಸ ಮಾಡುವುದು ಒಳ್ಳೆಯದು. ಆ ರೀತಿಯಲ್ಲಿ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಅದನ್ನು ಬಳಸುವ ಮೊದಲು ಹೊಸ ತಂತ್ರವನ್ನು ನೀವು ಪಡೆದುಕೊಳ್ಳುತ್ತೀರಿ ಮತ್ತು ನೀವು ಅದನ್ನು ಮೊದಲು ಅಭ್ಯಾಸ ಮಾಡದಿದ್ದರೆ ಸಮಸ್ಯೆಗಳಿಗೆ ಸಿಲುಕುತ್ತೀರಿ. 3. ನಿಮ್ಮ ಹೊಲಿಗೆಗಳನ್ನು ಲಾಕ್ ಮಾಡಿ. ಇದು ಸ್ಪಷ್ಟವಾಗಿ ಕಾಣಿಸಬಹುದು, ಆದರೆ ಎಲ್ಲ ಹೊಸ ಟೈಲರ್ಗಳು ಸಿಂಪಿಗಿತ್ತಿಗಳು ತಮ್ಮ ಹೊಲಿಗೆಗಳನ್ನು ಲಾಕ್ ಮಾಡುವ ಅಭ್ಯಾಸವನ್ನು ಪಡೆಯಬೇಕು. ಇದರ ಅರ್ಥವೇನೆಂದರೆ, ಥ್ರೆಡ್ಗಳನ್ನು ಸ್ನಿಪ್ ಮಾಡಿದ ನಂತರ ನಿಮ್ಮ ಹೊಲಿಗೆಗಳನ್ನು ಬಿಚ್ಚದಂತೆ ತಡೆಯಲು ಪ್ರತಿ ಸೀಮ್ನ ಪ್ರಾರಂಭ ಮತ್ತು ಕೊನೆಯಲ್ಲಿ ಹಿಮ್ಮುಖ ಹೊಲಿಯುವುದು. ನೀವು ಕೇವಲ 1 ಇಂಚಿನವರೆಗೆ ಹಿಮ್ಮುಖ ಹೊಲಿಯಬೇಕು. ಇನ್ನೊಂದು ಸಲಹೆಯೆಂದರೆ, ನೀವು ಹೊಲಿಯಲು ಪ್ರಾರಂಭಿಸಿದಾಗ ನಿಮ್ಮ ಎಳೆಗಳನ್ನು ಬಲೆಗೆ ಬೀಳಿಸುವುದು, ಆದ್ದರಿಂದ ನಿಮ್ಮ ಹೊಲಿಗೆಯ ಆರಂಭದಲ್ಲಿ ಹಕ್ಕಿಯ ಗೂಡು ಸಿಗುವುದಿಲ್ಲ. ಹೊಲಿಗೆ ಯಂತ್ರದ ಹಾಸಿಗೆಯ ಮೇಲೆ ಸಡಿಲವಾದ ಸೂಜಿ ಮತ್ತು ಬಾಬಿನ್ ಎಳೆಗಳನ್ನು ಹಿಡಿದಿಟ್ಟುಕೊಳ್ಳಲು ನಿಮ್ಮ ಎಡಗೈಯನ್ನು ಬಳಸಿ. ಒಮ್ಮೆ ನೀವು 1-2 ಇಂಚುಗಳಷ್ಟು ಹೊಲಿಯಿರಿ, ನಿಮ್ಮ ಕೈಯನ್ನು ತೆಗೆಯಬಹುದು. ನೀವು ಹೊಲಿಗೆ ಪ್ರಾರಂಭಿಸಿದಾಗ ನಿಮ್ಮ ಎಡಗೈಯಿಂದ ಎಳೆಗಳನ್ನು ಬಲೆಗೆ ಬೀಳಿಸಿ. 4. ಮೊದಲು ಸೂಚನೆಗಳನ್ನು ಓದಿ. ಐದು ಪಿನ್ಗಳನ್ನು ಸಂಗ್ರಹಿಸಲು ಮ್ಯಾಗ್ನೆಟ್ ಬಳಸಿ. ಇಲ್ಲಿದೆ ಒಂದು ಉಪಯುಕ್ತ ಚಿಕ್ಕ ಸಲಹೆ. ನಿಮ್ಮ ಹೊಲಿಗೆ ಕೋಣೆಯಲ್ಲಿ ತೋಳಿನ ವ್ಯಾಪ್ತಿಯೊಳಗೆ ಒಂದು ಮ್ಯಾಗ್ನೆಟ್ ಅನ್ನು ಇರಿಸಿ. ಇದರಿಂದ ನೀವು ನೆಲದ ಮೇಲೆ ಬಿದ್ದ ಯಾವುದೇ ಪಿನ್ಗಳನ್ನು ತೆಗೆದುಕೊಳ್ಳಬಹುದು, ಆದ್ದರಿಂದ ನೀವು ಅವುಗಳ ಮೇಲೆ ಹೆಜ್ಜೆ ಹಾಕಬೇಡಿ. ನೀವು ಲೋಹದ ಹೊಲಿಗೆ ಯಂತ್ರವನ್ನು ಹೊಂದಿದ್ದರೆ ನಿಮ್ಮ ಹೊಲಿಗೆ ಯಂತ್ರಕ್ಕೆ ನೀವು ಮ್ಯಾಗ್ನೆಟ್ ಅನ್ನು ಅಂಟಿಸಬಹುದು, ಆದ್ದರಿಂದ ಅದು ಯಾವಾಗಲೂ ಸೂಕ್ತವಾಗಿರುತ್ತದೆ. 6. ಯಂತ್ರದ ಮೂಲಕ ಫ್ಯಾಬ್ರಿಕ್ ಅನ್ನು ಒತ್ತಾಯಿಸಬೇಡಿ. 7. ನಿಮ್ಮ ಹೊಲಿಗೆ ಜಾಗವನ್ನು ಆಯೋಜಿಸಿ. 8. ಬೈಂಡ್ನಲ್ಲಿ ಹೋಗಬೇಡಿ. 9. ಕತ್ತರಿ ಮತ್ತು ಥ್ರೆಡ್ ಸ್ನಿಪ್ಸ್. 10. ನಿಮ್ಮ ಯಂತ್ರವನ್ನು ಸ್ವಚ್ಛಗೊಳಿಸಿ.